ಜ್ಞಾನಯೋಗಿಗಳು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ಕೋಟ್ಯಾಂತರ ಮಕ್ಕಳ ಹಸಿದ ಹೊಟ್ಟೆಗೆ ಅನ್ನ ನೀಡಿದ ಅನ್ನ ಬ್ರಹ್ಮರು, ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದ ಕಾಮಧೇನು, ಬಸವಣ್ಣನವರು ಪ್ರತಿಪಾದಿಸಿದ ಎಲ್ಲ ತತ್ವಗಳ ಮೌಲ್ಯಗಳನ್ನು ಸಾಕಾರಗೊಳಿಸಿದಂತಹ ಶಿವಯೋಗಿ ಸಾಧಕರು. ಅಂತಹ ಪೂಜ್ಯರ 6ನೆಯ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನಾವು ಸಮಾವೇಶಗೊಂಡಿದ್ದೇವೆ. ಇಂದಿನ ಈ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿರುವಂಥವರು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು. ತ್ರಿವಿಧ ದಾಸೋಹಿ ಅಭಿನವ ಬಸವಣ್ಣ ಎಂದ ನಾಡಿನಾದ್ಯಂತ ವಿಶ್ವದಾದ್ಯಂತ ಗೌರವಕ್ಕೆ ಪಾತ್ರರಾಗಿದ್ದ ಶಿವಕುಮಾರ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀಮಠದ ದಿವ್ಯ ಪರಂಪರೆಯನ್ನು ಬಹಳ ವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ದೈವೇ ಧರ್ಮದ ಮೂಲವಯ್ಯ, ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎನ್ನುವ ಅಣ್ಣ ಬಸವಣ್ಣನವರ ವಾಣಿಯಂತೆ ಗುರುಕುಲಾಶ್ರಮದಲ್ಲಿ ತ್ರಿವಿಧ ದಾಸೋಹದ ಮೂಲಕ ಅಪೂರ್ವ ಸೇವೆ ಸಲ್ಲಿಸುತ್ತಾ ಬಂದಿರುವ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಶ್ರೀಮಠದ ಶಿಕ್ಷಣ, ಆರೋಗ್ಯ, ಮಾನವೀಯ ಸೇವಾ ಸೌಲಭ್ಯಗಳನ್ನು ಗಣನೀಯವಾಗಿ ವಿಸ್ತರಿಸಿದ್ದಾರೆ. ಸರಳತೆ, ಸಜ್ಜನಿಕೆ, ಮಾತೃ ಸ್ವರೂಪಿಗಳಾದ ಅಧ್ಯಯನಶೀಲರಾದ ಇಂದಿನ ಈ ಸಮಾರಂಭದ ದಿವ್ಯ ನೇತೃತ್ವ ವಹಿಸಿರುವ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರಿಗೆ ಭಕ್ತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾಡಿನ ಧಾರ್ಮಿಕ ಕ್ಷೇತ್ರದ 2 ಪ್ರಮುಖ ಮಠಗಳು ಎಂದರೆ ಸುತ್ತೂರು ಮಠ, ಸಿದ್ಧಗಂಗಾ ಮಠ. ಈ 2 ಮಠಗಳಿಗೂ ಬಹಳ ದೀರ್ಘಕಾಲದಿಂದ ಅನನ್ಯವಾದ ಅವಿನಾಭಾವ ಸಂಬಂಧ ಮುಂದುವರೆದುಕೊಂಡು ಬಂದಿದೆ. ಪೂಜ್ಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠ ಪ್ರಸ್ತುತ ಜಗದ್ಗುರುಗಳ ಅವಧಿಯಲ್ಲಿ ವಿಶ್ವದಾದ್ಯಂತ ವಿಸ್ತೃತಗೊಳ್ಳುತ್ತಾ ಇದೆ. ಸುತ್ತೂರು ವೀರಸಿಂಹಾಸನ ಮಠಕ್ಕೆ ವಿಶ್ವದಾದ್ಯಂತ ಒಂದು ವಿಸ್ತೃತ ನೆಲೆಯನ್ನು ತಂದುಕೊಟ್ಟಂತಹ ಪರಮ ಪೂಜ್ಯರಾದಂತಹ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಶಿಸ್ತು, ಸಂಯಮ, ಆಡಳಿತ ಶೈಲಿ ಅನನ್ಯವಾದಂಥದ್ದು, ಅಪರೂಪವಾದಂಥದ್ದು. ಅಂತಹ ಸುತ್ತೂರು ಮಠದ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ, ಸುಸ್ವಾಗತ. ಸುಮಾರು 38 ವರ್ಷದ ಶ್ರೀ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾದ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳು, MSc ಪದವೀಧರರು, ಮನೋಜ್ ಕುಮಾರ್ ಎಂಬ ಪೂರ್ವಾಶ್ರಮದ ಹೆಸರಿನ ಪೂಜ್ಯರು, ಉತ್ತಮ ಅಧ್ಯಯನಶೀಲರು, ಈಗಿನ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ಹಾಗೂ ಅನುಭವದ ಅರಿವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಉತ್ತಮ ಆತ್ಮಿಗಳು ಆದಂತಹ ಪರಮ ಪೂಜ್ಯರಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು, ಸುಸ್ವಾಗತವನ್ನು ಬಯಸ್ತೇನೆ. 2023 ಮಾರ್ಚ್ 27ರಂದು ಶ್ರವಣಬೆಳಗೊಳದ ಐತಿಹಾಸಿಕ ಜೈನ ಮಠದಲ್ಲಿ ನಡೆದ ಪಟ್ಟಾಭಿಷೇಕ ಮಹೋತ್ಸವದ ಆ ಸಂದರ್ಭದಲ್ಲಿ ಪರಮ ಪೂಜ್ಯ ಕರ್ಮಯೋಗಿ ಸ್ವಸ್ಥಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಉತ್ತರಾಧಿಕಾರಿಗಳಾಗಿ ಪೂಜ್ಯ ಶ್ರೀ ಸ್ವಸ್ಥಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಭಟ್ಟಾಚಾರ್ಯ ವರ್ಯ ಅವರು ಸೇವಾ ದೀಕ್ಷೆಯನ್ನು ಪಡೆದಿದ್ದಾರೆ. ಪೂಜ್ಯರು ಉತ್ತಮ ಶೈಕ್ಷಣಿಕ ಹಿನ್ನೆಲೆ ಉಳ್ಳವರು, ಅಧ್ಯಯನಶೀಲರು, ಅನುಭಾವಿಗಳು, ಉತ್ತಮ ಪ್ರವಚನಕಾರರು. ಇಂದಿನ ಈ ಸಮಾರಂಭದ ದಿವ್ಯ ಉಪಸ್ಥಿತಿಯನ್ನು ನೀಡಿರುವ ಪೂಜ್ಯರಿಗೆ ಅನಂತ ಪ್ರಣಾಮಗಳೊಂದಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. It is our great pleasure that we have our amidst us His Excellency Honorable Governor of Karnataka, Shri Thawar Chand Gehlot Ji, on this occasion of 6th virtuous remembrance, that is Punya Smarane of Pujya Dr. Shri Shri Shivakumara Mahaswami Ji, was very divinely called as Abhinava Basavanna. Honorable Thawar Chand Gehlot Ji was born on 18th May 1948 at Rupeta village in Madhya Pradesh.
His Excellency graduated from Vikram University of Madhya Pradesh. He had a very brilliant academic career and he was awarded D.Litt in the year 2016 from Dr. B.R. Ambedkar University of Social Science in Madhya Pradesh. His political career started from 1962 and from then he has been very active in public life. He was a minister holding multiple portfolios in government of Madhya Pradesh. He was awarded as the best legislator of Madhya Pradesh Assembly. He was for a long-term member of parliament and worked as an active member of various parliamentary committees. He was the cabinet minister of social justice empowerment in government of India. He has extensively travelled across the globe as a member of various parliamentary committees. From 11 July 2021, he is serving as a very popular dynamic governor of Karnataka. It is our pride and privilege to welcome a very simple, humble and highly knowledgeable His Excellency the Governor of Karnataka, Shri Thawar Chand Gehlot Ji, to inaugurate this holy sixth virtuous remembrance ceremony, that is Punya Smarane of His Holiness Padma Bhushana Karnataka Ratna Dr. Shri Shivakumara Mahaswamiji on this divine occasion at Siddhaganga Mutt. Sir, I respectfully welcome you for this auspicious occasion, our Governor of Karnataka, Thawar Chand Gehlot Ji. ಇನ್ನು ನಮ್ಮ ವಿಜಯಶಂಕರ್ ಸರ್ ಗೌರವಾನ್ವಿತ ರಾಜ್ಯಪಾಲರು, ನೀನುಳಿದರೆ ಕೊರಡು ಕೊನವರುದಯ್ಯ ಅಂತ ಮಾತಿದೆ. ಹಾಗೆ ಬಸವಣ್ಣನವರ ವಾಣಿಯಂತೆ ಮೇಘಾಲಯ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಘನತೆವೇತ್ತ ರಾಜ್ಯಪಾಲರಾದ ಸನ್ಮಾನ್ಯ CH ವಿಜಯಶಂಕರ್ ಅವರು ಮೂಲತಃ ಅಪಾರವಾದ ಧಾರ್ಮಿಕ ಶ್ರದ್ಧೆ ಉಳ್ಳವರು. ಅವರು ನಮ್ಮವರು, ಕನ್ನಡಿಗರು. ಮೊದಲು ಹುಣಸೂರಿನಿಂದ ವಿಧಾನಸಭಾ ಸದಸ್ಯರಾಗಿ, ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ, ಕರ್ನಾಟಕ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆಗೆ ಪಾತ್ರರಾದವರು. ಉತ್ತಮ ಯೋಗಪಟುಗಳು. ಅವರು ಮಾನವೀಯ ಅನುಕಂಪಕ್ಕೆ ಹೆಸರಾದವರು. ಸಾರ್ವಜನಿಕ ಬದುಕಿನ ಏರಿಳಿತಗಳನ್ನು ಸಮಾನವಾಗಿ ಕಂಡಂತಹ ಸ್ಥಿತಪ್ರಜ್ಞರು. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರರಾದ ಗೌರವಾನ್ವಿತ ಮೇಘಾಲಯದ ಘನತೆವೇತ್ತ ರಾಜ್ಯಪಾಲರಾದ ಶ್ರೀ ವಿಜಯಶಂಕರ್ ಸಾಹೇಬರಿಗೆ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ನಿರ್ವಹಿಸಲು ಅವರನ್ನು ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ನಮ್ಮೆಲ್ಲರ ಅಕ್ಕರೆ ಅಣ್ಣ ಸೋಮಣ್ಣ ಬಹುದೀರ್ಘ ಕಾಲದಿಂದ ಶ್ರೀಮಠದ ಸಂಪರ್ಕ ಸಂಬಂಧಗಳನ್ನು ಹೊಂದಿರುವ ತುಮಕೂರು ಲೋಕಸಭೆಯ ಜನಪ್ರಿಯ ಸದಸ್ಯರು, ಪ್ರಸ್ತುತ ಕೇಂದ್ರದ ಜಲಶಕ್ತಿ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸೋಮಣ್ಣನವರಿಗೆ ಮತ್ತು ಪರಮ ಪೂಜ್ಯರಾದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಅವಿನಾಭಾವ ಅನನ್ಯ ಸಂಬಂಧ. ಇವರಿರುವ ನಡುವೆ ಗುರು ಶಿಷ್ಯರ ಪವಿತ್ರವಾದ ಬಂಧನ. ಚಲಬೇಕು ಶರಣಂಗೆ ಎಂಬ ಶರಣರ ವಾಣಿಯಂತೆ ತಾವು ಹಿಡಿದ ಎಂತಹ ಕಠಿಣ ಕಾರ್ಯವನ್ನಾದರೂ ಸಾಧಿಸಬಲ್ಲ ಛಲಗಾರ ಶ್ರೀ ವಿ ಸೋಮಣ್ಣ. ಸಮಾಜಮುಖಿ ಚಿಂತಕರು. ಶ್ರೀಮಠದ ಬಗ್ಗೆ ವಿಶೇಷವಾದ ಅನುಬಂಧ ಹೊಂದಿರುವ ಅವರಿಂದು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಮಠದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ, ಸುಸ್ವಾಗತ. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಖಾತೆಯ ಸಚಿವರು ಮತ್ತು ಸಹಕಾರ ರಾಜಣ್ಣನವರು ಬೆಳಗಾವಿಯ ಒಂದು ಕಾರ್ಯಕ್ರಮದಲ್ಲಿರುವುದರಿಂದ ಅವರು ಈ ಸಮಾರಂಭಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸ್ತಾ, ಇಂದು ನಮ್ಮ ನಾಡೋಜ ಶ್ರೀ ಗೋರುಚ ಅವರು ನಮ್ಮ ಮಧ್ಯೆ ಇದ್ದಾರೆ. ನಾಡಿನ ಹಿರಿಯ ಜಾನಪದ ವಚನ ಸಾಹಿತ್ಯ ವಿದ್ವಾಂಸರಾದ ಗೋರುಚ ಅವರಿಗೆ ಇಂದಿನ ಈ ಸಮಾರಂಭದಲ್ಲಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವುದು ತುಂಬ ಅಭಿನಂದನಾರ್ಹ. 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಸೇವೆ ಅಪಾರ, ಅಮೂಲ್ಯ. 94 ವರ್ಷದ ಹಿರಿಯ ಅನುಭವಿ ಸಾಹಿತಿಗಳಾದ ಶ್ರೀಮಠದ ಪರಮ ಭಕ್ತರಾದ ಇಂದು ಸಿದ್ಧಗಂಗಾ ಶ್ರೀ ಪ್ರಶಸ್ತಿಗೆ
ಭಾಜನರಾಗ್ತಾ ಇರುವ ಗೋರುಚ ಅವರಿಗೆ ಅಭಿನಂದನೆಗಳೊಂದಿಗೆ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಈ ಸಮಾರಂಭದಲ್ಲಿ ತುಮಕೂರು ನಗರ ಕ್ಷೇತ್ರದ ಜನಾನುರಾಗಿ ಯುವ ವಿಧಾನಸಭಾ ಸದಸ್ಯರಾದ ಜ್ಯೋತಿ ಗಣೇಶ್ ಅವರು ಬಂದಿದ್ದಾರೆ. ಸ್ನೇಹಮಯಿ ಸಮಾಜಮುಖಿ ಚಿಂತಕ ಅವರಿಗೆ ವಿಶೇಷ ಆಹ್ವಾನಿತರಾಗಿ ಬಂದಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಮತ್ತೊಬ್ಬ ವಿಶೇಷ ಆಹ್ವಾನಿತರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಪಥದ ಸಾಧಕರಾದ ಸನ್ಮಾನ್ಯ ಸುರೇಶ್ ಗೌಡ್ರವರು. ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪೂಜ್ಯ ಹರಗುರು ಚರಮೂರ್ತಿಗಳಿಗೆ, ಪೂಜ್ಯ ಮಠಾಧೀಶರುಗಳಿಗೆ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು ಮತ್ತು ಸ್ವಾಗತ. ಈ ಸಮಾರಂಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಪಾಲ್ಗೊಂಡಿರುವ ಶ್ರೀಮಠದ ಸಹಸ್ರಾರು ಭಕ್ತರಿಗೆ, ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರಿಗೆ ಶ್ರೀಮಠದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ನಿವೃತ್ತ DGPಯವರಾದ ಸನ್ಮಾನ್ಯ ರೇವಣಸಿದ್ದಯ್ಯವರಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ, ಹಾಗೂ ನಮ್ಮ ಈ ಹಿಂದೆ ಜನಪ್ರಿಯ ಶಾಸಕರು ಮಂತ್ರಿಗಳಾಗಿದ್ದ ಸನ್ಮಾನ್ಯ ಶಿವಣ್ಣನವರು ಬಂದಿದ್ದಾರೆ. ಅವರೆಲ್ಲರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಮಠದ ಪರವಾಗಿ ಬಂದಿರುವ ಎಲ್ಲ ಆಡಳಿತ ವ್ಯಾಪ್ತಿಯ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ, ಈ ಪುಣ್ಯ ಸ್ಮರಣೆಯ ಕಾರ್ಯ ಶಿಸ್ತಿನಿಂದ, ಸಂಯಮದಿಂದ, ಭಕ್ತಿಯ ವಾತಾವರಣದಲ್ಲಿ ನಡೆಯಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಇದೀಗ